ನಮಸ್ಕಾರ ಸ್ನೇಹಿತರೆ. ನಗು ಬರ್ತಾ ಇದೆ, ಈ ವಿಡಿಯೋ ಮಾಡ್ಲಿಕ್ಕೆ ನಗು ಬರ್ತಾ ಇದೆ. ಯಾಕಪ್ಪ ಅಂತಂತಂದ್ರೆ, ನಿನ್ನೆ ಒಂದು ಬೈರತಿ ಸುರೇಶ್ ಅವ್ರದ್ದು ಒಂದು ವಿಡಿಯೋ ನೋಡಿದೆ. ಬಸ್ಸಲ್ಲಿ ಕುತ್ಕೊಂಡು ಮಾಸ್ಕ್ ಹಾಕೊಂಡ್ಬಿಟ್ಟು ಕಂಡಕ್ಟರ್ ಹತ್ರ ₹100 ಕೊಟ್ಬಿಟ್ಟು ಚಿಲ್ಲರೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ಅಂತ ಹೇಳ್ಬಿಟ್ಟು ಕಂಡಕ್ಟರ್ ಇಲ್ಲ ಇಳ್ದೋಗಿ ಅಂತ ಹೇಳ್ಬಿಟ್ಟು ಹೇಳ್ದ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಸ್ಪೆಂಡ್ ಭಾಗ್ಯ ಕೊಟ್ಟಿದ್ದಾರೆ ಬೈರತಿ ಸುರೇಶು. ನನಗೆ ನಗು ಅಂದ್ರೆ ತುಂಬಾ ನಗು ಬರ್ತೈತೆ. ಒಬ್ಬ ಸಾರಿಗೆ ಮಿನಿಸ್ಟ್ರು ಮಾರು ವೇಷದಲ್ಲಿ ಹೋಗ್ಬೇಕಾಗಿರೋದು ಯಾವ ರೀತಿ ಅಂತಂದ್ರೆ, ತಾನು ಕಂಡಕ್ಟರ್ ಆಗಿ ತಾನು ಕಾಕಿ ಬಟ್ಟೆ ತೊಟ್ಟು ಯಾರಿಗೆ ಗೊತ್ತಾಗದಿರೋ ರೀತಿಯಲ್ಲಿ ತಾನು ದುಡ್ಡು ವಸೂಲಿ ಮಾಡಿದಿದ್ರೆ ಬಸ್ಸಲ್ಲಿ ನಿಂತ್ಕೊಂಡು, ಆಗ ನಾನು ಒಪ್ತಾ ಇದ್ದೆ ನೀವೊಬ್ಬ ನಿಜವಾದ ಸಾರಿಗೆ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು. ಬರೀ ₹100 ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ₹12 ಟಿಕೆಟ್ಗೆ ಚೇಂಜ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಂಡಕ್ಟರ್ ಮೇಲೆ ನೀವು ಏಕಾಏಕಿ ಕ್ರಮ ತಗೊಂಡ್ಬಿಟ್ಟು ಅವನ್ನ ಸಸ್ಪೆಂಡ್ ಮಾಡಂತ ಭಾಗ್ಯ ಕೊಟ್ಟಿದ್ರಲ್ಲ, ಇದಕ್ಕಿಂತ ದೌರ್ಭಾಗ್ಯ ನಿಮ್ಗೆ ಏನೂ ಇಲ್ಲ. ಇದು ಒಂಥರ ಕಾಮಿಡಿ ಪೀಸ್ ತರ ನಿಮ್ಗೆ ಆಗಿ ಹೋಯ್ತು. ಸಾರಿಗೆ ಮಿನಿಸ್ಟರ್ ಮೊದಲು ಏನ್ ಕೆಲಸ ಮಾಡ್ಬೇಕು ಗೊತ್ತಾ? ಫಸ್ಟ್ ಮೊದಲು ಜನಗಳ ಯಾವ ರೀತಿ ಇದಾರೆ, ಯಾವ ರೀತಿ ಬಿಹೇವಿಯರ್ ಮಾಡ್ತಾರೆ ಕಂಡಕ್ಟರ್ ಮೇಲೆ, ಡ್ರೈವರ್ ಮೇಲೆ ಯಾವ ರೀತಿ ಅಲ್ಲೇ ಪ್ರಕರಣಗಳು ನಡೀತವೆ ಅಂತ ಹೇಳ್ಬಿಟ್ಟು ಅದನ್ನ ನೀವು ಫಸ್ಟ್ ರಿಸರ್ಚ್ ಮಾಡ್ಬೇಕು. ಜನಗಳು ಯಾವ ರೀತಿ ಇದಾರೆ ಅಂತ ಹೇಳ್ಬಿಟ್ಟು ನೀವು ಕಂಡಕ್ಟರ್ದು ಬ್ಯಾಗ್ ಹಾಕೊಂಡು ತಿರ್ಗ್ಬೇಕಾಗಿತ್ತು. ಆಗ ಗೊತ್ತಾಗಿರೋದು. ಒಂದು 5-6 ಬಸ್ಸಲ್ಲಿ ಹತ್ಬಿಟ್ಟು ದುಡ್ಡು ವಸೂಲಿ ಮಾಡಬೇಕಾಗಿತ್ತು ನೀವು. ಯಾಕೆಂತಂದ್ರೆ ಜನ ಈ ಸಾವಿರಾರು ಜನಗಳ ಟೆನ್ಷನ್ ಮೈಂಡ್ ನ ಆ ಕಂಡಕ್ಟರ್ ಒಬ್ನೇ ಮನೆಯಿಂದ ಯಾವ್ದೋ ಒಂದು ಪ್ರಾಬ್ಲಮ್ ಇದ್ರು ಯಾರಿಗೂ ಹೇಳ್ದಂಗೆ ತನ್ನ ದಿನಾ ಬೆಳಗ್ಗೆ ಎದ್ದು ಡ್ಯೂಟಿಗೆ ಬರ್ತಕ್ಕಂಥ ಕಂಡಕ್ಟರ್ ಡ್ರೈವರ್ಗಳು, ಎಷ್ಟೇ ಸಮಸ್ಯೆ ಇದ್ರು ಯಾರ ಹತ್ರನು ಹೇಳ್ಕೊಳ್ದೆ ಇರ್ತಕ್ಕಂಥ ಕಂಡಕ್ಟರ್ ಡ್ರೈವರ್ಗಳು ಬಂದು ಡ್ಯೂಟಿ ನಿಯತ್ತ ಮಾಡ್ಬಿಟ್ಟು 12 ಅವರ್ ಡ್ಯೂಟಿ ಮಾಡಿ ನಿಮ್ಗೆ ದುಡ್ಡು ಸಬ್ಮಿಟ್ ಮಾಡ್ಬಿಟ್ಟು ಡಿಪ್ಪಾಗ ಹೋಗ್ತಾರಲ್ಲ, ಅಂತರ್ ಮೇಲೆ ನೀವು ₹12 ಚೇಂಜ್ಗೋಸ್ಕರ ನೀವು ಕ್ರಮ ಕೈಗೊಂಡ್ಬಿಟ್ಟು ಅವ್ನ ಸಸ್ಪೆಂಡ್ ಮಾಡ್ತೀರಿ ಅಂತಂದ್ರೆ ಇದು ನಿಮ್ಗೆ ನಾಚಿಕೆ ಗೇಡಿನ ಸಂಗತಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ನಾನು. ನೀವು ಮಾಡ್ಬೇಕಾದ್ರೆ ಮೊದಲು ಏನು, ಪ್ರತಿ ಬಸ್ ಸ್ಟಾಪ್ ಅಲ್ಲಿ CCTV ಹಾಕಿ. ಬಸ್ ನಿಂದ್ರಿಸಿಲ್ಲ ಅಂತಂದ್ರೆ ಆ CCTV ಅಲ್ಲಿ ಚೆಕ್ ಮಾಡಿ, ಗೊತ್ತಾಗುತ್ತೆ ಯಾವ ರೂಟ್ ಬಸ್ಸು ಎಷ್ಟು ಗಂಟೆಗೆ ಹೋಯ್ತು ಎಷ್ಟು ಗಂಟೆಗೆ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಸಪರೇಟ್ ಟೀಮ್ ಮಾಡಿ, ಗೊತ್ತಾಗುತ್ತೆ ಅವ್ನು ಬಸ್ ನಿಲ್ಸಿದಾನ ಅಥವಾ ಬಸ್ ನಿಂದ್ರಿಸಿಲ್ವಾ, ಅಥವಾ ಡೋರ್ ಓಪನ್ ಮಾಡಿ ಕರೆಕ್ಟ್ ಆಗಿ ಜನಗಳು ಇಳಿದಿದಾರ ಇಲ್ವಾ ಅಂತ ಹೇಳ್ಬಿಟ್ಟು ಜನಗಳ ಬಗ್ಗೆ ಏನು ಕಾಳಜಿ ತೋರಿಸಿ. ಮೊದಲು ಕಂಡಕ್ಟರ್ ಇರೋ ಜಾಗದಲ್ಲೇ ನೀವೇ ಇದ್ದಿದ್ರೆ, ಆ ಪರಿಸ್ಥಿತಿಗೆ ನಿಮಗೆ ಬಂದಿದ್ರೆ ನೀವು ಏನ್ ಹೇಳ್ತಾ ಇದ್ರಿ? ಚೇಂಜ್ ಇಲ್ಲ ಅಂತಂದಾಗ ಚೇಂಜ್ ಇಲ್ಲಪ್ಪ ನೀನು ಇಳ್ಕೊ ಅಂತಾನೆ ಹೇಳ್ತಾ ಇದ್ದಿ ತಾನೆ. ಅದೇ ಕೆಲ್ಸನೇ ಕಂಡಕ್ಟರ್ ಮಾಡಿರೋದು. ಪ್ರತಿ ಬಾರಿನೂ ಚೇಂಜ್ ನಿಮ್ ಡಿಪೋಗಳಲ್ಲಿ ಎಲ್ಲಾ ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ಬ್ಯಾಗ್ ಅಲ್ಲಿ ಇಟ್ಟು ಸರಿಯಾಗಿ ಕಳಿಸಿ ಅವರು ಕೂಡ ಚೇಂಜ್ ಕಸ್ಟಮರ್ಗಳಿಗೆ ಕೊಡ್ತಾರೆ. ಅವ್ರು ಚೇಂಜ್ ಇಟ್ಕೊಂಡೋಗಿ ಏನು ಚಿಲ್ಲರೆ ಅಂಗಡಿಗೆ ಕೊಟ್ಬಿಟ್ಟು ದುಡ್ಡು ಇಸ್ಕೊಳ್ಳಲ್ಲ, ಇಲ್ಲ ಅವ್ರೇನು ಮನೆಗೆ ಹೋಗಿ ಎತ್ಕೊಂಡು ಕೊಡೋದಿಲ್ಲ. ಮೊದಲು ನಿಮ್ಮ ಕೆಂಪು ಬಸ್ಗಳಿದಾವಲ್ಲ ಯಾವ ರೀತಿ ದುರಸ್ತಿಯಾಗಿದಾವ ಅಂತ ಹೇಳ್ಬಿಟ್ಟು ನೋಡಿ. ಬೆಂಗಳೂರು BMTC ಬಸ್ಗಳಿದಾವಲ್ಲ ಯಾವ ರೀತಿ ಅಲ್ಲಲ್ಲಿ ಕೆಟ್ಟು ನಿಂದಿರ್ತಾವಲ್ಲ, ಅಲ್ಲಲ್ಲಿ ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ ಮಾಡ್ತಾವಲ್ಲ, ಅದ್ರ ಬಗ್ಗೆ ಕಾಳಜಿ ವಹಿಸಿ. ಮೊದಲು ನೀವು ₹100 ಇಟ್ಕೊಂಡು ಹೋಗ್ಬಿಟ್ಟು ಕಂಡಕ್ಟರ್ ಡ್ರೈವರ್ ಬಗ್ಗೆ ಅನುಮಾನ ಪಟ್ಬಿಟ್ಟು ಇವ್ರು ಯಾವ ರೀತಿ ಡ್ಯೂಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡೋದಲ್ಲ. ಹೊಸ ಟೆಕ್ನಾಲಜಿ ಬಂದಿದೆ ಇವಾಗೆಲ್ಲ, ಹೊಸ ಟೆಕ್ನಾಲಜಿ. UPI ಇಂದ ಫೋನ್ ಪೇ ಇಂದ ಮಾಡ್ಬೋದು, UPI ಇಂದ ದುಡ್ಡು ಪೇ ಮಾಡ್ಬೋದು. ಈಗ ಹೊಸ ರೀತಿಯಾಗಿರ್ತಕ್ಕಂತ ಬಸ್ಗಳೇ ಬಂದಿದೆ. ಮೆಟ್ರೋ ಕಾರ್ಡ್ ಯಾವ ರೀತಿ ಯೂಸ್ ಮಾಡ್ತಾರೋ ಅಲ್ಲೇ ನೀವು ಡೈರೆಕ್ಟ್ ಆಗಿ ಕಾರ್ಡ್ ಬಾಗ್ಲ ಹತ್ರ ಇಟ್ರೆ ಡೋರ್ ಓಪನ್ ಆಗುತ್ತೆ ಬಸ್ಗಳು. ಆಮೇಲೆ ನೀನ್ ಇಳಿಬೇಕಂದ್ರೂ ಕಾರ್ಡ್ ಎಷ್ಟು ಸ್ವೈಪ್ ಮಾಡಿದ್ರೆ ನೀನ್ ಕೆಳಗಡೆ ಇಳಿಬಹುದು. ಅದಕ್ಕೆ ದುಡ್ಡೇ ಅವಶ್ಯಕತೆ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಹೊಸ ಟೆಕ್ನಾಲಜಿ ಬಸ್ಗಳು ಬಂದಿದೆ. ಅವನ್ನ ನೀವು ಬೆಂಗಳೂರಿಗೆ ತರೋದನ್ನ ನೋಡಿ, ಬಸ್ನ ಡೆವಲಪ್ ಮಾಡೋದ್ ನೋಡಿ. ಫಸ್ಟ್ ಕೆಟ್ಟೋಗಿರ್ತಕ್ಕಂಥ ಬಸ್ಗಳನ್ನ ಮಾರಿ ಗುಜರಿಗೆ ಹಾಕ್ಬಿಟ್ಟು ಹೊಸ ಬಸ್ಗಳನ್ನ ತರಂತದ್ದು ನೋಡಿ. ಅದು ಬಿಟ್ಟು ನೀವು ₹100 ಇಟ್ಕೊಂಡು ಹೋಗ್ಬಿಟ್ಟು ನೀವು ಈ ರೀತಿಯಾಗಿ ರಿಸರ್ಚ್ ಮಾಡಿದ್ರೆ ಅದು ನಿಮ್ಮ ಮುಖದ ಮಾಸ್ ಮೇಲೆ ಗೊತ್ತಾಗುತ್ತೆ ಎಲ್ಲಾ ಡ್ರೈವರ್ಗೂ ಕಂಡಕ್ಟರ್ಗೂ ನೀವು ಸಾರಿಗೆ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು. ಯಾವ ರೀತಿ ಹೋಗೋದು ಮಾರುವೇಷ ಅಂತಂದ್ರೆ ಹೆಂಗಿರ್ಬೇಕು, ಯಾವ ರೀತಿ ಇರಬೇಕು? ಆ ವೇಷಭೂಷಣನೇ ನೋಡಿನೇ ಕರ್ನಾಟಕದ ಜನತೆ ಅರ್ಧ ನಗೆ ಪಟ್ಲು ಮಾಡಿದಾರೆ. ನೀವು ಸಾರಿಗೆ ಮಿನಿಸ್ಟರ್ ಅಂತ ಎದ್ದು ಕಾಣಿಸುತ್ತೆ ನಿಮ್ಗೆ ಮುಖದಲ್ಲಿ. ಬೈರತಿ ಸುರೇಶ್ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ, ಚಿಕ್ಕ ಮಕ್ಳು ಕೂಡ ಸಹ ಅಲ್ಲಿ ಎದುರುಗಡೆ ಕೂತಿದ್ರೆ ಹೇಳ್ತಾರೆ ಇವರು ಬೈರತಿ ಸುರೇಶ್ ಮಿನಿಸ್ಟರ್ ಅಲ್ವಾ ಅಂತ ಹೇಳ್ಬಿಟ್ಟು. ಆ ರೀತಿ ಎಲ್ಲ ಮಾರುವೇಷದಲ್ಲಿ ಹೋಗೋದು. ನೀವೇ ಸ್ವತಃ ಕಾಕಿ ಬಟ್ಟೆ ಹಾಕೊಂಡು ಕಂಡಕ್ಟರ್ ವೇಷದಲ್ಲಿ ಹೋಗ್ಬಿಟ್ಟು ಗೊತ್ತಾಗದಿರೋ ರೀತಿಯಲ್ಲಿ ಯಾವ್ದಾದ್ರು ಮುಖಕ್ಕೆ ಒಂದು ಇದು ಟೋಪನ್ಸೋ ಅಥವಾ ಕೂದಲು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ನೀವು ಸಾರಿಗೆ ಬಸ್ಗಳಲ್ಲಿ ಕಂಡಕ್ಟರ್ ಕೆಲಸ ಮಾಡಿ ಒಂದು ದಿನ ಬಂದು ಆಮೇಲೆ ಅದ್ರ ಬಗ್ಗೆ ನೀವು ಸಂವಾದ ಮಾಡಿದಿದ್ರೆ ನಾನು ಒಪ್ತಾ ಇದ್ದೆ. ಇದು ನೀವು ಮಾಡಿರ್ತಕ್ಕಂಥ ಕೆಲಸ ಜಸ್ಟ್ ಫಾರ್ ಸಿಲ್ಲಿ ಕೆಲಸ, ಅದು ಯಾವ್ದು ದೊಡ್ಡ ಕೆಲಸ ಅಂತ ಹೇಳ್ಬಿಟ್ಟು ಹೇಳಲ್ಲ ನಾನು. ಹೋಗಿ ಈಶಾನ್ಯ ಸಾರಿಗೆ, ನೈಋತ್ಯ ಸಾರಿಗೆ, ವಾಯುವ್ಯ ಸಾರಿಗೆ, ಕರ್ನಾಟಕ ಸಾರಿಗೆ ಎಲ್ಲಾ 4 ನಿಗಮಗಳ ಬಸ್ಗಳು
ಯಾವ ರೀತಿ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಡಿಪೋಗಳಲ್ಲಿ ಚೆಕ್ ಮಾಡಿ, ಆ ಡಿಪೋಗಳೆಲ್ಲ MD ಇದಾರಲ್ಲ ಅವ್ರನ್ನ ಹೋಗಿ ಕರೆಕ್ಟ್ ಆಗಿ ನೋಡಿ ಯಾವ ರೀತಿ ಕ್ವಾಲಿಟಿ ಬಸ್ಗಳು ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಪ್ರತಿ ಹಳ್ಳಿಗೆ, ಯಾವ ಹಳ್ಳಿಗೆ ಬಸ್ ಇಲ್ಲ ಅದನ್ನ ಮೇನ್ ಬಸ್ಗಳು ಬಿಡಂತ ಕೆಲಸ ಮಾಡಿ. ಅದು ಬಿಟ್ಟು ನೀವು ಇಲ್ಲಿ ಬೆಂಗಳೂರಲ್ಲಿ 4 ರೌಂಡ್ ಹೋಗ್ಬಿಟ್ಟು 4 ಬಸ್ ಹತ್ತಿ ಇಳಿದ್ಬಿಟ್ಟು ₹100 ಚೇಂಜ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇದು ಯಾವ ರೀತಿ ನ್ಯಾಯ? ಆ ಕಂಡಕ್ಟರ್ ಆಗಿರ್ತಕ್ಕಂತ ಅನ್ಯಾಯ ಯಾರು ಕೇಳಾರಿಲ್ವಾ ನಿಮ್ಗೆ? ತಮಿಳ್ನಾಡು CM ವಿಜಯ್ ಮಾಡಿದಾರೆ ನೋಡಿ, ಆ ರೂಲ್ಸ್ ತನ್ನಿ ಕರ್ನಾಟಕದಲ್ಲಿ. ಎಲ್ಲರಿಗೂ ಹವಾನಿಯಂತ್ರಕ ಬಸ್ ಬೇಕು, ಎಲ್ಲರನ್ನು AC ಬಸ್ ಅಲ್ಲೇ ಬಡ ಜನಗಳು ಕೂಡ ತಿರುಗಾಡಬೇಕು. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಜನಗಳು ಇರ್ಬೇಕಂತ ಹೇಳ್ಬಿಟ್ಟು ಆ ರೀತಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಂಬನ್ನಿ ಕರ್ನಾಟಕದಲ್ಲಿ. ಆಗ ನಿಮ್ಮನ್ನ ತಲೆ ಮೇಲೆ ಒತ್ತು ಕೂರಿಸ್ತಾರೆ ನಮ್ಮ ಸಾರಿಗೆ ಮಿನಿಸ್ಟರ್, ಅಪ್ಪ ಒಳ್ಳೆ ಕೆಲಸ ಮಾಡಿದ್ರ ಅಂತ ಹೇಳ್ಬಿಟ್ಟು. ನೀವು ಮಾಡ್ತೀರಾ ಕೆಲ್ಸಗಳನ್ನ, ಆದ್ರೆ ಜನ ಒಪ್ಪಂತ ಕೆಲಸ ಮಾಡಿ, ಜನ ಉಗಿಯಂತ ಕೆಲಸ ಯಾವುದೇ ಕಾರಣಕ್ಕೆ ಮಾಡಬೇಡಿ. ಜನಕ್ಕೆ ಅನುಕೂಲ. ಎಷ್ಟೋ ಬಸ್ ಸ್ಟಾಪ್ಗಳು, ನಿಮ್ಮ ಬಸ್ಸು ನಿಲ್ಲಿಸ್ತಕ್ಕಂಥ ಬಸ್ ಸ್ಟಾಪ್ಗಳ ಬಗ್ಗೆ ದುರಸ್ತಿ ಬಗ್ಗೆ ನೋಡಿ. ಮಳೆ ಬಂದ್ರೆ ಬಿಸಿಲಲ್ಲಿ ನಿಂತ್ಕೋಬೇಕು, ಮಳೆ ಬಂದ್ರೆ ಮಳೆಗಾಲದಲ್ಲಿ ಮಳೆಯಲ್ಲಿ ನೆಂದು ನಿಂತ್ಕೋಬೇಕು. ಆ ರೀತಿ ಇರ್ತಕ್ಕಂಥ ಎಂತದ್ದು ದುರಸ್ತಿ ಇರ್ತಕ್ಕಂಥ ಬಸ್ ಸ್ಟಾಪ್ಗಳನ್ನ ಮೊದಲು ಅದನ್ನ ರೆಡಿ ಮಾಡಿಸಿ. ಬಸ್ಗಳು ಹೋಗಿ ನಿಂದಿರ್ತಾರಲ್ಲ, ಜನಗಳು ನಿಂದಿರ್ಬೇಕಲ್ಲ, ಎಷ್ಟು ಕಷ್ಟದಲ್ಲಿ ಟ್ರಾಫಿಕ್ ಅಲ್ಲಿ ನಿಂದಿರ್ತಾರ ಅಂತ ಹೇಳ್ಬಿಟ್ಟು ಅದನ್ನ ಫಸ್ಟ್ ಸರ್ವೆ ಮಾಡಿ ಕುತ್ಕೊಂಡು, ಆಗ ಗೊತ್ತಾಗುತ್ತೆ ನಿಮಗೆ. ಪ್ರತಿ ಎಲೆಕ್ಟ್ರಿಕಲ್ ಬಸ್ಸು ಕಾರ್ ಪಕ್ಕದಲ್ಲೋ ಅಥವಾ ಬೈಕ್ ಪಕ್ಕದಲ್ಲೋ ಅಥವಾ ಇನ್ನ ಯಾವ್ದೋ ಒಂದು ವೆಹಿಕಲ್ ಪಕ್ಕದಲ್ಲಿ ಬಂದ್ರೆ ಆ ಎಲೆಕ್ಟ್ರಿಕಲ್ ಬಸ್ಸಿಗೆ ಯಾವುದೇ ಕಾರಣಕ್ಕೆ ಒಂದು ಚೂರು ಸೌಂಡ್ ಬರಲ್ಲ. ಆ ರೀತಿಯಾಗಿ ಆ ಬಸ್ಸು ಅಷ್ಟು ಯಮಗಾತ್ರದ ಬಸ್ ಬಂದು ಪಕ್ಕದಲ್ಲಿ ನಿಂದಿರುತ್ತೆ. ಆದ್ರೆ ಅದು ಬಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸೈರನ್ ಸಿಸ್ಟಮೋ ಅಥವಾ ಸೌಂಡ್ ಸಿಸ್ಟಮೋ ಏನಾದ್ರು ಜನಕ್ಕೆ ಗೊತ್ತಾಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ. ಅದರಿಂದ ಅಪಘಾತಗಳಾಗಿ ಎಷ್ಟು ಜನ ಸತ್ತಿದ್ರು ಅಂತ ಹೇಳ್ಬಿಟ್ಟು ಆ ಸತ್ತಿರೋ ಲೀಸ್ಟ್ ತೆಗೆದು ನೋಡಿ, ಗೊತ್ತಾಗುತ್ತೆ. ನೀವು ಅಷ್ಟು ದೊಡ್ಡ ಬಸ್ ಅನ್ನ, ಎಲೆಕ್ಟ್ರಿಕಲ್ ಬಸ್ ಅಲ್ಲ, ಒಂದು ಚೂರು ಸೌಂಡ್ ಇಲ್ದಂಗ್ ಬಂದಾಗ ಮಧ್ಯದಲ್ಲಿ ಬೈಕ್ ಹೋಗೋನಿಗೂ ಗೊತ್ತಾಗಲ್ಲ, ಕಾರು ಹೋಗೋನಿಗೂ ಗೊತ್ತಾಗಲ್ಲ ಅಲ್ವಾ? ಅದಕ್ಕೇನಾದ್ರೂ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ರಿ. ಯೂಸ್ ಮಾಡಿದ್ರೆ ಅದು ನಿಮ್ ತಲೆ ಉಪಯೋಗ ಆಗುತ್ತೆ. ಸಾರಿಗೆ ಮಿನಿಸ್ಟರ್ ಆಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ಈಗಿನ ಹೊಸ ಜನರೇಷನ್ ಹುಡುಗರ್ನ ಡ್ರೈವರ್ನ ನೀವು ಭರ್ತಿ ಮಾಡ್ತಿರಲ್ಲ, ಅನುಭವ ಇರ್ತಕ್ಕಂಥ ಡ್ರೈವರ್ಗಳ ತುಂಬಿ, ಯಾವ್ದೋ ಚಂಗ್ಲ್ ಹುಡುಗರು ಬಂದ್ಬಿಟ್ಟು ಈಗ ಡ್ರೈವಿಂಗ್ ಮಾಡ್ತಾ ಇದಾರಲ್ಲ ಹೊಸ ದೊಡ್ಡ ಬಸ್ಗಳನ್ನ, ಇದು BMTC ಬಸ್ಗಳನ್ನ, ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ, ಡ್ರೈವರ್ ಬಗ್ಗೆ ಜಾಗೃತಿ ಮೂಡಿಸಿ, ಸರಿಯಾಗಿ ಓಡಿಸ್ಬೇಕು, ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಡಿಪೋಗಳಲ್ಲಿ ಸರಿಯಾಗಿ ತರಬೇತಿ ಕೊಡಿ. ಜನಗಳ ಮಧ್ಯೆ ಯಾವ ರೀತಿ ಬಿಹೇವಿಯರ್ ಮಾಡ್ಬೇಕಂತ ಹೇಳ್ಬಿಟ್ಟು ಕಂಡಕ್ಟರ್ಗೆ, ಡ್ರೈವರ್ಗೆ ಅದ್ರ ಬಗ್ಗೆ ತರಬೇತಿ ಕೊಡಿ. ಹೋಗಿ ನೀವು ₹100 ಇಟ್ಕೊಂಡು ಹೋಗ್ಬಿಟ್ಟು ನೀವು ₹12 ಟಿಕೆಟ್ಗೆ ನೀವು ₹88 ಚೇಂಜ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಕಂಡಕ್ಟರ್ಗೆ ಆಕ್ಷನ್ ತಗೊಂತಿದ್ರಲ್ಲ. ಕಂಡಕ್ಟರ್ ಏನಂತ ಕೇಳ್ತಿದ್ರಿ ನೀವು? ಹಿಂದಿನ ಸ್ಟಾಪ್ ಅಲ್ಲಿ ಯಾಕೆ ನಿಂದ್ರಿಸಿಲ್ಲ, ಮುಂದಿನ ಸ್ಟಾಪ್ ಅಲ್ಲಿ ಯಾಕೆ ನಿಂದ್ರಿಸಿಲ್ಲ? ಒಂದ್ ರೋಡ್ ಅಲ್ಲಿ 100 ಬಸ್ ಹೋಗ್ತಾ ಇರ್ತವೆ, ಇನ್ನೊಂದು ಬಸ್ ಅವ್ನು ನಿಂದಿಸ್ಲಿಲ್ಲ ಅಂದ್ರೆ ಇನ್ನೊಬ್ಬ ಪಿಕ್ ಮಾಡ್ಕೊಂಡ್ ಬರ್ತಾನೆ ಒಂದೇ ರೂಟ್ ಅಲ್ಲಿ ಹೋಗುವಾಗ. ಸೊ ಬಸ್ಸು ಫುಲ್ ಆದ್ರೂ ಕೆಲವು ಬಸ್ಗಳು ನಿಂದ್ರಿಸಲ್ಲ, ಹೋಗ್ತಾ ಇರ್ತಾರೆ. ಅವ್ರಿಗೂ ಗೊತ್ತಿದೆ ಕಲೆಕ್ಷನ್ ಯಾವ ರೀತಿ ನಿಮ್ಗೆ ಕೊಡ್ಬೇಕಂತ ಹೇಳ್ಬಿಟ್ಟು. ಮೊದಲನೇ ಬಾರಿ ಸಾರಿಗೆ ಮಿನಿಸ್ಟರ್ ಆಗಿದ್ದೀರಾ ಬೈರತಿ ಸುರೇಶ್ ಅವರೇ. ಅನುಭವ ತುಂಬಾ ಅಪಾರ ಕಡಿಮೆ ಇದೆ. ಯಾಕಂದ್ರೆ ನಿಮಗೆ ರಾಜಕೀಯ ಅನುಭವ ಇರ್ಬೋದು, ಎಲ್ಲರಿಗೂ ರಾಜಕೀಯ ಅನುಭವ ಇರ್ಬೋದು, ಆದ್ರೆ ರಾಜಕೀಯ ಅನುಭವದಲ್ಲಿ ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡ್ತಾರಲ್ಲ, ಅದು ಬಹಳ ಕಡಿಮೆ ಇದೆ. ನಿಮಗೆಲ್ಲ ಹಿಂಬಾಲಕರು, ಅಕ್ಕಪಕ್ಕ IAS ಆಫೀಸರ್ಗಳು ಎಲ್ಲ ಸಲಹೆ ಕೊಡಿರ್ತಾರ. ಆ ಸಲಹೆಗಳನ್ನ ತಗೊಂಡ್ಬಿಟ್ಟು ಅದ್ರ ಪ್ರಕಾರ ನೀವು ಕೆಲಸ ಮಾಡ್ತೀರಾ. ಸ್ವಂತ ಬುದ್ಧಿಯಿಂದ ಕೆಲಸ ಮಾಡಿ. ಸ್ವಂತ ಬುದ್ಧಿಯಿಂದ ದಳಪತಿ ವಿಜಯ್ ಮಾಡ್ತಿದಾರಲ್ಲ, ಕಠಿಣ ನಿರ್ಧಾರಗಳನ್ನು ತಗೊಳ್ಳಿ. ಈ ರಾಜ್ಯದ CM ಆದ್ರೂ ಅಷ್ಟೇ, ಸ್ವಂತ ಬುದ್ಧಿಯಿಂದ ಮಾಡಿ. ಓನ್ ಮೈಂಡ್, ಜನಗಳಿಗೆ ಒಳ್ಳೇದಾಗ್ಬೇಕು, ಆ ರೀತಿ ಡಿಸಿಷನ್ ತಗೊಳ್ಳಿ ಮೊದಲು. ಅದು ಬಿಟ್ಬಿಟ್ಟು ಆಡಿದ್ನೇ ಆಡು ಕಿಸ್ಮೈದಾಸಯ್ಯ, ಆಡಿದ್ನೇ ಆಡು ಕಿಸ್ಮೈದಾಸಯ್ಯ, ಓಲ್ಡ್ ಸ್ಟೈಲ್ ಅಲ್ಲಿ ರಾಜಕೀಯ ಮಾಡ್ಬೇಡಿ. ಇವಾಗ ಎಲ್ಲ ಬರ್ತಕ್ಕಂಥವ್ರೆಲ್ಲ ಯಂಗ್ಸ್ಟಾರ್ಗಳು ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಮತದಾನ ಮಾಡ್ತಾರೆ. ಯಂಗ್ಸ್ಟಾರ್ಗಳು ಯಾರನ್ನ ನಾವು ಆಯ್ಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಯಂಗ್ಸ್ಟಾರ್ಗಳು ಇವತ್ತೆಲ್ಲ ಕಾರಣ, ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಸೋಷಿಯಲ್ ಮೀಡಿಯಾ. ಪ್ರತಿಯೊಬ್ಬ ಯುವಕರು ಯುವತಿಯರ ಕೈಯಲ್ಲಿ ಪ್ರತಿಯೊಬ್ಬರಿಗೂ ಸೋಷಿಯಲ್ ಮೀಡಿಯಾ ನೋಡೇ, ನಿಮ್ಮ ಬಿಹೇವಿಯರ್ ನೋಡೇ ನಿಮ್ಮನ್ನ ತೀರ್ಮಾನ ಮಾಡಿ ಮುಂದಿನ ಬಾರಿಯಲ್ಲಿ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಈಗಿನ ಯಂಗ್ಸ್ಟಾರ್ ಮಾಡ್ತಾರೆ. ಓಕೆನಾ? ಎಷ್ಟು ಹೇಳಿ ನಿಮಗೆ ನಾನು ಸಲಹೆ ಕೊಡಬಲ್ಲೆ, ಅದ್ರ ಮೇಲ್ಪಟ್ಟು ನನ್ನ ಬಾಯಿ ಬಿಡ್ಕೊಂಡು ಹೇಳಕ್ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಬೈರತಿ ಸುರೇಶ್ ಅವರೇ, ನಮಸ್ಕಾರ. ನಿಮ್ಗೊಂದು ದೊಡ್ಡ ನಮಸ್ಕಾರ. ನಿಮ್ಮ ಕಾಮಿಡಿ ಶೋನ ನಾನು ನೋಡಿದೆ.